ಮಾಡಾಳ್ ವಿರೂಪಾಕ್ಷಪ್ಪಗೆ ಜಾಮೀನು ಕೊಟ್ಟಿದ್ದನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಆದರೆ ಕೋರ್ಟ್ ವಿಚಾರದಲ್ಲ, ರಾತ್ರೋರಾತ್ರಿ ತನಿಖಾ ತಂಡ ಬದಲಾಯಿಸಿದ್ದನ್ನ, ರಾತ್ರೋರಾತ್ರಿ ಜಾಮೀನಿಗೆ ಅರ್ಜಿ ಹಾಕಿದ್ದನ್ನ, ಹಾಗೆ ಚನ್ನಗಿರಿಯಲ್ಲಿದ್ದೆ ಅನ್ನೋ ಮಾಡಾಳ್ ಚನ್ನಗಿರಿಯಲ್ಲಿದ್ದೆ ಅಂತ ಹೇಳಿದ್ರು. ಹಾಗಾದ್ರೆ ಸರ್ಕಾರವೇ ಅವರನ್ನ ರಕ್ಷಣೆ ಮಾಡ್ತಾ ಇತ್ತಾ ಅಂತೆಲ್ಲ ಸಾಲು ಸಾಲು ಟ್ವೀಟ್ ಹಾಕಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಒಂದೇ ದಿನದಲ್ಲಿ ಜಾಮೀನು ಸಿಕ್ಕಿದ್ದಕ್ಕೆ ಬೆಂಗಳೂರು ವಕೀಲರ ಸಂಘ ಆಕ್ಷೇಪ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೆದಿದೆ. ಮಧ್ಯಂತರ ಜಾಮೀನು ಕೊಟ್ಟಿದ್ದಕ್ಕೆ ನಮಗೆ ತೀವ್ರ ಕಳವಳ ಆಗ್ತಾ ಇದೆ. ಸಾಮಾನ್ಯರಿಗೆ ನಿರೀಕ್ಷಣಾ ಜಾಮೀನು ಪಡೆಯಲು ವಾರಗಳೇ ಬೇಕು. ಆದರೆ ವಿಐಪಿಗಳಿಗೆ ಜಾಮೀನು ಕೊಟ್ಟಿದ್ದು ಮನರಂಜನೆ ಆಗ್ತಾ ಇದೆ. ಸಾಮಾನ್ಯ ಜನ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಕಳ್ಕೊಳ್ತಾರೆ. ಶಾಸಕರನ್ನು ಸಾಮಾನ್ಯ ವ್ಯಕ್ತಿಯಂತೆ ಕೋರ್ಟ್ ಪರಿಗಣಿಸಬೇಕು. ನಿರೀಕ್ಷಣಾ ಜಾಮೀನು ಒಂದೇ ದಿನದಲ್ಲಿ ಕೊಟ್ಟಿದ್ದು ಕಳವಳಕಾರಿ. ನ್ಯಾಯ ದೇವಾಲಯವು ಎಲ್ಲರಿಗೂ ಸಮನಾಗಿರಬೇಕು. ಯಾವುದೇ ವಿಐಪಿಗೂ ಸಾಮಾನ್ಯರಂತೆ ಕಾಯಬೇಕು ಅಂತ ಈ ಬಗ್ಗೆ ಬೆಂಗಳೂರು ವಕೀಲರ ಸಂಘ ಗಂಭೀರ ಆಘಾತ ಮತ್ತು ಕಳವಳ ವ್ಯಕ್ತಪಡಿಸ್ತಾ ಇದೆ ಅಂತ ಪತ್ರ ಬರೆದಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಇವತ್ತು ಕೋರ್ಟ್ ಮಧ್ಯಂತರ ಜಾಮೀನನ್ನ ಕೊಟ್ಟಿರುವಂಥದ್ದು. ಈ ಒಂದು ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಕಾಂಗ್ರೆಸ್ ಸಾಲು ಸಾಲು ಟ್ವೀಟ್ ಅನ್ನ ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ಮಧ್ಯಂತರ ಜಾಮೀನು ಕೊಟ್ಟಿದ್ದಕ್ಕೆ ವಕೀಲರ ಸಂಘದವರು ಈಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಶಾಸಕರನ್ನು ಸಾಮಾನ್ಯ ವ್ಯಕ್ತಿಯಂತೆ ಕೋರ್ಟ್ ಪರಿಗಣಿಸಬೇಕು. ನಿರೀಕ್ಷಣಾ ಜಾಮೀನು ಒಂದೇ ದಿನದಲ್ಲಿ ಕೊಟ್ಟಿದ್ದು ಕಳವಳಕಾರಿ. ಈಗ ಸಾಮಾನ್ಯರು ಹಾಗೆ ವಿಐಪಿಗಳು ಎಲ್ಲರಿಗೂ ಅಂದರೆ ಈ ನ್ಯಾಯ ದೇವಾಲಯವು ಎಲ್ಲರಿಗೂ ಕೂಡ ಸಮನಾಗಿರಬೇಕು ಅಂತ ಹೇಳಿ ಅವರು ಪತ್ರವನ್ನ ಬರೆದಿದ್ದಾರೆ.